ಇವತ್ತು ಮಹಾನಗರ ಪಾಲಿಕೆಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಏನಂತ ಹೇಳಿ ಮನವಿಯನ್ನು ಕೊಟ್ಟಿದ್ದೀವಿ ಅಂತಂದ್ರೆ, ಶುಕ್ರವಾರಪೇಟ್ ತಿಳಕೊಡಿಯಲ್ಲಿ 3.5 ಎಕರೆ ಸರ್ಕಾರಿ ಜಾಗವನ್ನು ಅನಧಿಕೃತವಾಗಿ ಅಲ್ಲಿ ಸ್ಥಳೀಯರು ತಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅಧಿಕಾರಿಗಳ ಮೂಲಕ CTSನಲ್ಲಿ ಹೆಸರನ್ನು ಏರಿಸಿ ಈಗಾಗಲೇ ಅದು 2007ರಿಂದ 2026 ಈವರೆಗೂ ಕೂಡ ಅದು ಸರ್ಕಾರಿ ಆಸ್ತಿನೇ ಇದೆ. ಎಲ್ಲ RTCಯಲ್ಲಿ ಬೇಕಾದರೆ ಗೂಗಲಲ್ಲಿ ನೀವು RTC ಭೂಮಿ.com ಒಳಗೆ ಹೋಗಿ ನೋಡಿದ್ರು ಸರ್ಕಾರಿ ಆಸ್ತಿನೇ ಅಂತ ಬರುತ್ತೆ. ಆದರೆ ಅಧಿಕಾರಿಗಳು ಏನು ದುಡ್ಡಿನ ಆಮಿಷಕ್ಕಾಗಿ ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ, ಕೆಲವೊಂದಿಷ್ಟು ಉದ್ಯೋಗಪತಿಗಳಾಗಿರ್ಬೋದು, ದುಡ್ಡಿದ್ದವರಾಗಿರ್ಬೋದು, ಅವ್ರ ಕಡೆ ದುಡ್ಡು ಇಸ್ಕೊಂಡು ಆ ಸರ್ಕಾರಿ ಆಸ್ತಿಯನ್ನು CTSನಲ್ಲಿ ಅವ್ರ ಹೆಸರ ಮೇಲೆ ಮಾಡಿ ಅದ್ರ ಮೇಲೆ ಈಗಾಗಲೇ ನೋಡಿ 2019ರಲ್ಲಿ 3 ಕೋಟಿ ಲೋನ್ ತೆಗೆದಿದ್ದಾರೆ. ಆಮೇಲೆ 2011ರಲ್ಲಿ ಕೂಡ 3 ಕೋಟಿ ಲೋನ್ ತೆಗ್ದ. ಅಂದರೆ ಈವರೆಗೂ 6 ಕೋಟಿ ಸ್ವಂತ ಜಮೀನು ತಮ್ಮ ಹೆಸರ ಮೇಲೆ ಮಾಡಿಕೊಂಡು ಆ ಹೆಸರ ಮೇಲೆ ಆ ಸರ್ಕಾರಿ ಆಸ್ತಿ ಮೇಲೆ ಸಾಲವನ್ನು ತೆಗಿತಾ ಇದ್ದಾರೆ. ಇದನ್ನು ಆಗಬಾರ್ದು, ಮುಂದೆ ಇದೇ ರೀತಿ ಅಲ್ಲಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಮುನ್ಸೂಚನೆಯಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಈ ರೀತಿ ಒಂದು ಮನವಿ ಸಲ್ಲಿಸಿದ್ದೇವೆ. ಅವರು ಈ ಕ್ರಮನ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂಥೇಳಿ ನೋಡ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಎಲ್ಲ ಪದಾಧಿಕಾರಿಗಳು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೇವೆ ಮನವಿಯನ್ನು. ಈಗಾಗಲೇ ಕಾಂಪ್ಲೆಕ್ಸ್ಗಳನ್ನ ಕಟ್ಟಿ ಬೇರೆಯವರು ಸರ್ಕಾರಿ ಆಸ್ತಿ ಮೇಲೆ ಕಾಂಪ್ಲೆಕ್ಸ್ಗಳನ್ನ ಕಟ್ಟಿ ಬಾಡಿಗೆ ಕೊಡ್ತಿದ್ದಾರೆ. ಆ ಬಾಡಿಗೆಯನ್ನು ಕೂಡ ತಿಂತಾ ಇದ್ದಾರೆ. ಅಲ್ಲಿ ಈಗ 10-15 ವರ್ಷ ಆಯ್ತು ಬಾಡಿಗೆ ತಿನ್ಕೊಂತಾನೆ ಬರ್ತಾ ಇದ್ದಾರೆ. ಅದ್ರ ಮೇಲೆ ಕೂಡ ಕ್ರಮ ಆಗ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳು ಹೇಳಿದ್ದೇವೆ. ಅವ್ರಿಗೆ ನಾವು ಹೆಂಗೆ ಹೇಳೋಕ್ಕಾಕೈತ್ರಿ? ಈಗ ಜಾಗ ಪೂರ್ತಿ ಸಂಪೂರ್ಣ ಎಲ್ಲ ದಾಖಲೆ ಏನು ದಾಖಲೆಗಳಿದಾವೆ ನಮ್ಮ ಕಡೆ, CTS ಮೇಲೆ ಹೆಸರು ಇರಿಸಿದಾಗಿರ್ಬೋದು, RTC ಒಳಗೆ ಹೆಸರು ಏನೇನಿದೆ ಸರ್ಕಾರ ಅಂತ ಇದೆಯಲ್ಲ, ಅದನ್ನೆಲ್ಲ ದಾಖಲೆಗಳು ನಾವು DC ಅವ್ರಿಗೆ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ. ಅದ್ರ ಮೇಲೆ ಅವ್ರು ತನಿಖೆ ಮಾಡ್ತೇವೆ ಅಂತೇಳಿ ಇದೆಲ್ಲ ಸರ್ಕಾರಿ ಆಸ್ತಿನೇ ಇದೆ. ಅದೆಲ್ಲ ದಾಖಲೆಗಳು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೊಟ್ಟಿದ್ದೀವಿ. ಈಶ್ವರಗೌಡ ಪಾಟೀಲ್.